Okay, dear students, as we know that since last two videos we were explaining the concept of inheritance and variation. The name of the topic what we were explaining, principle of inheritance and variation. Whereas in the last two videos we have explained various terminologies which are needed to understand the concept of genetics. ಈಗ ನಿಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಟರ್ಮಿನಾಲಜೀಸ್ ಗಳನ್ನು ಹೇಳ್ತಾ ಬರ್ತೀವಿ. ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಜೆನೆಟಿಕ್ಸ್ ಅಲ್ಲಿ ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಬೇಕು ನಿಮಗೆ ಅಂತ ಹೇಳಿದ್ರೆ ಈ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ತುಂಬಾ ಅದನ್ನ ಕೇಳಿದ್ವಿ. ಸ್ಟಾರ್ಟಿಂಗ್ ವಿತ್ ಹೆರಿಡಿಟಿ ಅಂಡ್ ವೇರಿಯೇಷನ್ ಫಾಲೋಡ್ ಬೈ ಜೆನೆಟಿಕ್ಸ್, gene and locus, homozygous condition, heterozygous condition, alleles, dominant gene, recessive gene, is it right? Hybrid. Then even terms like gametes we have already defined. That may be one marks question for your examinations, including phenotype and genotype also. ಇದಷ್ಟು ನಾವು ಡೆಫಿನೇಷನ್ಸ್ ಏನು ಹೇಳಿದೀವಿ ಅದು ನಿಮಗೆ 1 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್. ಥಿಯರಿ ಒಳಗೆ ಅಷ್ಟೇ ಅಲ್ಲ, ನೀಟ್ ಒಳಗೂ ಕೂಡ ಬೇರೆ ಬೇರೆ ಆಪ್ಷನ್ಸ್ ಅಲ್ಲಿ ಕೇಳಿರ್ತಾರೆ. ಅದರೊಳಗೆ ಯಾವುದು ಕರೆಕ್ಟ್ ಡೆಫಿನೇಷನ್ ಅಂತ ಹೇಳಿ ನೀವು ಚೂಸ್ ಮಾಡಿ ಅದನ್ನ ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡೋದಾದ್ರೆ ಮಾನೋ ಹೈಬ್ರಿಡ್ ಕ್ರಾಸ್ ಮತ್ತೆ ಡೈ ಹೈಬ್ರಿಡ್ ಕ್ರಾಸ್ ಅಂತ ಬರುತ್ತೆ. ನಿಮಗೆ ಹೈಬ್ರಿಡೈಸೇಷನ್ ಮತ್ತೆ ಕ್ರಾಸ್ ಎರಡು ಒಂದೇ ಅಂತ ನಿಮಗೆ ಗೊತ್ತಿರಬೇಕು. ಮೆಕ್ಯಾನಿಸಮ್ ಆಫ್ ಕ್ರಾಸಿಂಗ್ ಆಫ್ ಟೂ ಪೇರೆಂಟ್ಸ್ ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಹೈಬ್ರಿಡೈಸೇಷನ್. ಆಕ್ಚುಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಪ್ಲಾಂಟ್ಸ್ ಬಗ್ಗೆ. ಎನಿಮಲ್ಸ್ ಅನ್ನು ಬೇಕಾದ್ರೆ ಯಾವ್ದಾದ್ರು ಎರಡು ಕ್ಯಾರೆಕ್ಟರ್ಗಳನ್ನ ನೀವು ಬೇಕಂದ್ರೆ ತಗೊಂಡು ಕ್ರಾಸಿಂಗ್ ಮಾಡಿ ತೋರಿಸಬಹುದು. ಡೆಫಿನೆಟ್ಲಿ ಸ್ಕಿನ್ ಕಲರ್ ಆಗಿರಲಿ ಅಥವಾ ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಅನ್ನು ತಗೊಳ್ಬಹುದು. ಬಟ್ ಇಲ್ಲಿ ನಮ್ಮ ಫೋಕಸ್ ಏನಿದ್ರು ಪ್ಲಾಂಟ್ಸ್ ಬಗ್ಗೆನೇ ಇದೆ. ಮೆಂಡಲ್ ನ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಮೆಂಡಲ್ ಸ್ಟಡಿ ಮಾಡಿದ್ದು ಒಂದು ಪ್ಲಾಂಟ್ ಮೇಲೆ ಆಗಿರೋದ್ರಿಂದ ನಮ್ಮ ಎಲ್ಲ ಡೆಫಿನೇಷನ್ ಕೂಡ ಪ್ಲಾಂಟ್ ರಿಲೇಟೆಡ್ ನ ಕೊಡ್ತಾ ಹೋಗ್ತಿದ್ದೀವಿ. Sir, why you are taking only plant characteristic features to explain and defining those definitions of ಹೇಳಿದ್ರೆ so our focus is to explain about that great person, Gregor Johann Mendel, one who conducted his entire experiment on plant itself. ಹಾಗಾಗಿ ನಮ್ಮ ಡೆಫಿನೇಷನ್ ಯಾವಾಗಲೂ ಈ ರೆಡ್ ಕಲರ್ ಫ್ಲವರ್ ಅಂತ ಇರ್ತೀವಿ, ಟಾಲ್ ಪ್ಲಾಂಟ್ಸ್ ಅಂತ ಇರ್ತೀವಿ. ಅದ್ಯಾಕೆ ಪ್ಲಾಂಟ್ಸ್ ತಗೋಬೇಕು ನೀವು ಅಂತ ಕೇಳಿದ್ರೆ ಇದು ಆನ್ಸರ್. ಮಾನೋ ಹೈಬ್ರಿಡ್ ಕ್ರಾಸ್ ಮತ್ತೆ ಡೈ ಹೈಬ್ರಿಡ್ ಕ್ರಾಸ್ ಅಂತ ಬರ್ತದೆ. ಈ ಕ್ರಾಸ್ ಮಾಡಬೇಕಂದ್ರೆ ಹೇಗಿರಬೇಕು ನಿಮ್ಮ ಜೊತೆಗೆ ಅಂತ ಕೇಳಿದ್ರೆ ಯು ನೀಡ್ ಟು ಸೆಲೆಕ್ಟ್ ಟೂ ಪೇರೆಂಟ್ಸ್ ಫಾರ್ ಕ್ರಾಸಿಂಗ್. ಇಸ್ ಇಟ್ ರೈಟ್ ಆರ್ ನಾಟ್? ವೆದರ್ ಇಟ್ ಇಸ್ ಪಾಸಿಬಲ್ ಟು ಕ್ರಾಸ್ ಎನಿ ಸಿಂಗಲ್ ಪ್ಲಾಂಟ್. ನೀವು ಒಂದೇ ಪ್ಲಾಂಟ್ ಅನ್ನು ಕ್ರಾಸ್ ಮಾಡಕ್ಕೆ ಸಾಧ್ಯನಾ? ಕ್ರಾಸಿಂಗ್ ಅಂತ ಹೇಳಿದ್ರೆ ಟೂ ಆರ್ಗನಿಸಮ್, ಟೂ ಇಂಡಿವಿಜುವಲ್ಸ್ ಆರ್ ನೀಡೆಡ್, ವೆದರ್ ಇಟ್ ಇಸ್ ಅನಿಮಲ್, ವೆದರ್ ಇಟ್ ಇಸ್ ಅ ಪ್ಲಾಂಟ್. ನಿಮಗೆ ಅನಿಮಲ್ ಬ್ರೀಡಿಂಗ್ ಅಂತಾನೂ ಇದೆ, ಪ್ಲಾಂಟ್ ಬ್ರೀಡಿಂಗ್ ಅಂತಾನೂ ಇದೆ. ಅವಾಗೆಲ್ಲ ಹೇಳ್ಕೊಡ್ತಾರೆ ಅದನ್ನ. ಈಗ ಜಸ್ಟ್ ನಾವು ನೋಡೋದಾದ್ರೆ ಪೇರೆಂಟ್ಸ್ ಅನ್ನ ತಗೊಳ್ತಾ ಇದ್ದೀವಿ. ನಾನು ಹೇಳಿದ ಹಾಗೆ ಪ್ಲಾಂಟ್ ಎಕ್ಸಾಂಪಲ್ಸ್ ಅನ್ನು ನಾನು ತಗೊಳ್ತಿದ್ದೀನಿ. ಐ ಹ್ಯಾವ್ ಟೇಕನ್ ಟೂ ಪ್ಲಾಂಟ್ಸ್. ಲೆಟ್ ಅಸ್ ಕನ್ಸಿಡರ್ ದ ಪ್ಲಾಂಟ್ ವಿಚ್ ಈಸ್ ಹ್ಯಾವಿಂಗ್ ಟಾಲ್ನೆಸ್ and plant which is having dwarfness. These two plants I have taken as a parent. ನಾನು ಹೇಗೆ ಕೊಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಏನು ಅಂತ ಹೇಳಬೇಕಾಗಿದೆ ನನಗೆ. ಮಾನೋ ಅಂತ ಹೇಳಿದ್ರೆ ಸಿಂಗಲ್ ಅಂತ. ಮತ್ತೆ ನಾನು ಬರೆದಿಲ್ಲ ಮಾನೋ ಹೈಬ್ರಿಡ್ ಕ್ರಾಸ್ ಇಸ್ ಒನ್ ವೇರ್ ಒನ್ ಪ್ಲಾಂಟ್ ಈಸ್ ಟೇಕನ್ ಅಂತ ಹೇಳಿ. ಹಾಗಲ್ಲ, ಪ್ಲಾಂಟ್ ವಿಚ್ ಆರ್ ನೀಡೆಡ್ ಫಾರ್ ಅಸ್, ದಟ್ ಇಸ್ ಟೂ ಪೇರೆಂಟ್ಸ್ ಆರ್ ನೀಡೆಡ್ ಫಾರ್ ದಟ್. ಅದಕ್ಕೆ ಪ್ಲಾಂಟ್ ವಿತ್ ಟಾಲ್ನೆಸ್, ಪ್ಲಾಂಟ್ ವಿತ್ ಡ್ವಾರ್ಫ್ನೆಸ್ I have selected. The thing is, whether it is a tall, whether it is a dwarf, both are two different expression of only one character, that is height. So ನೀವು ಎರಡು ಕ್ಯಾರೆಕ್ಟರ್ ತಗೊಂಡಿದ್ದಲ್ಲ, ಎರಡು ಎಕ್ಸ್ಪ್ರೆಷನ್ಸ್ ಇದೆ. For which character ಅಂತ ಕೇಳಿದ್ರೆ height. That means for crossing I have taken two parents which are different in only one character. Hence this type of crossing is called by the name monohybrid cross. ಇದಕ್ಕೆ monohybrid cross ಅಂತ ಹೇಳೋದು ಅಂತ ಕೇಳಿದ್ರೆ this is said to be monohybrid cross by the parents which were crossed here. They are different in only one character, hence it is said to be called by the name monohybrid cross. ಸರ್ ಹೆಂಗ್ ಮಾಡ್ತಾರೆ ಅದೆಲ್ಲ ಆಮೇಲೆ ಡೆಫಿನೇಷನ್ ಅಷ್ಟೇ ಕೊಡ್ತಿರೋದು. ಅದೆಲ್ಲ ನಿಮ್ಗೆ monohybrid cross 5 ಮಾರ್ಕ್ಸ್ ಕ್ವೆಶ್ಚನ್ ಅದು ನಾನು ಹೇಳ್ಕೊಡ್ತೀನಿ, ಆಮೇಲೆ ನೋಡೋಣ. ಬಟ್ ಇದು monohybrid cross ಅಂತ ಯಾಕೆ ಅನಿಸ್ಬೇಕು ಕೇಳಿದ್ರೆ
ಟೂ ಪೇರೆಂಟ್ಸ್ ತಗೊಂಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ. Those two parents which are differ in only one character, hence that is said to be monohybrid cross. Is it right? ಈಗ ಡಿಫರೆನ್ಸ್ ಇರುತ್ತೆ, ಇದು ಟಾಲ್ ಅಥವಾ ಡ್ವಾರ್ಫ್. ಡಿಫರೆನ್ಸ್ ಏನಂತ ಹೇಳಿದ್ರೆ ಹೈಟ್. ಹೈಟ್ ಅಂದ್ರೆ ಒಂದೇ ಕ್ಯಾರೆಕ್ಟರ್ ತಗೊಂಡಿರೋದು ನಾವು ಇಲ್ಲಿ. ಒಂದು ಕ್ಯಾರೆಕ್ಟರ್ ಅಷ್ಟೇ ಪೇರೆಂಟ್ಸ್ ಗಳ ನಡುವೆ ಡಿಫರೆನ್ಸ್ ಇದೆ ಅಂತಂದ್ರೆ that is said to be monohybrid cross. How to define monohybrid cross now? It is a cross which involve two parents which are differ in only one character. Next one, dihybrid cross ಅಂತ ಬರುತ್ತೆ. ಡೆಫಿನಿಷನ್ ನಾವು ಹೇಳ್ಬಿಡಬಹುದು, ಬಟ್ ನಾವು ವಿತ್ ಎಕ್ಸಾಂಪಲ್ಸ್ ಅನ್ನು ಹೇಳೋಣ. ಪೇರೆಂಟ್ಸ್ ಬೇಕೋ ಬೇಡ ಕ್ರಾಸಿಂಗಿಗೆ ಬೇಕು. ನಾನೇನ್ ಮಾಡ್ತೀನಿ ಅಂದ್ರೆ I have taken two parents. Of course, ಕ್ರಾಸಿಂಗಿಗೆ at least two parents are required. ನಾನೇನ್ ಮಾಡ್ತೀನಿ, plant with round shaped yellow colored seeds that I have taken as one parent. ನನಗೆ ಗೊತ್ತಿದೆ ಎರಡು ಪೇರೆಂಟ್ಸ್ ಬೇಕು ಕ್ರಾಸಿಂಗಿಗೆ. ನಾನು ತಗೊಂಡಿರೋ ಪೇರೆಂಟ್ ನೋಡ್ಕೊಳ್ಳಿ, plant with round shaped yellow colored seeds. ಅಂದ್ರೆ ರೌಂಡ್ ಶೇಪ್ ಇರುವಂತ ಯೆಲ್ಲೋ ಕಲರ್ ಅನ್ನ ಹೊಂದಿರುವಂತ ಸೀಡ್ಸ್ ಇರೋ ಪ್ಲಾಂಟ್ ಅನ್ನ ನಾನೇನ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಕ್ರಾಸಿಂಗ್ ವಿತ್ ಪ್ಲಾಂಟ್ ವಿತ್ wrinkle shaped green colored seeds. ಮತ್ತೆ ಅತಿ ಬದಿಯೋದಕ್ಕೆ ಬೈಬಿಡಿ, two seeds are crossed together. Whether we are crossing the seeds, we are crossing the plants. What kind of plants they are? Plants with round shaped yellow colored seeds. ಅಂದ್ರೆ ಇಲ್ಲಿ ಬಂದಿದ್ದ ಹಾಗೆ ದುಂಡಾಗಿರುವಂತ ಹಳದಿ ಬಣ್ಣದ ಬೀಜವನ್ನ ಹೊಂದಿರುವ ಗಿಡವನ್ನ we are crossing with wrinkled shaped green colored seeds. ಈಗ ನೀವು ಕ್ಯಾರೆಟ್ ಅನ್ನು ನೋಡಬೇಕು. ಟೂ ಪೇರೆಂಟ್ಸ್ ಇರಲ್ಲ, these two parents are differ in. ನೋಡಿ ಏನೇ ಡಿಫರೆನ್ಸ್ ಕಾಣಿಸ್ತಾ ಇದೆ, ಒಂದು ಈ ಎರಡು ಪೇರೆಂಟ್ಸ್ ಗಳ ಮಧ್ಯೆ ಶೇಪ್ ಆಫ್ ದ ಸೀಡ್ಸ್ ಅಲ್ಲಿ ವ್ಯತ್ಯಾಸ ಇದೆ. ಶೇಪ್ ಅನ್ನೋದು ಒಂದು ಕ್ಯಾರೆಕ್ಟರ್ ಆಯ್ತಾ, ಜೊತೆಗೆ ಈ ಎರಡು ಪೇರೆಂಟ್ಸ್ ಅಲ್ಲಿ ಇನ್ನೊಂದು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಶೇಪ್ ಆಫ್ ದ ಸೀಡ್ಸ್ ಮಾತ್ರ ಅಲ್ಲ, ಈವನ್ ದೋಸ್ ಟೂ ಪೇರೆಂಟ್ಸ್ ಆರ್ ಡಿಫರೆಂಟ್ ಇನ್ ಟರ್ಮ್ಸ್ ಆಫ್ ಕಲರ್ ಆಫ್ ದ ಸೀಡ್ಸ್. ಅಲ್ಲಿ ಏನ್ ಅರ್ಥ ಇದೆ, crossing which involve two parents which are differ in how many character? Two character. Hence this type of crossing is called by the name dihybrid cross. First time what is difference ಇದೆ, ಅದು ಟಾಲು ಇದು ಡ್ವಾರ್ಫ್. ಡಿಫರೆನ್ಸ್ ಏನದು, ಹೈಟ್ ಅಲ್ಲಿ. ಅಂದ್ರೆ ಪೇರೆಂಟ್ಸ್ ಮಧ್ಯೆ ಇರೋ ಡಿಫರೆನ್ಸ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಹೈಟ್ ಕ್ರಾಸ್. ಹಾಗಾಗಿ ಅದು monohybrid cross. ಮತ್ತೆ ಇದು ಡೈಹೈಬ್ರಿಡ್ ಕ್ರಾಸ್ ಹೆಂಗ್ರಿ ಆಯ್ತು ಕೇಳಿದ್ರೆ, these two parents are different. ಓಕೆ, ಡಿಫರೆಂಟ್ ಏನೇ ಹೇಳಿದ್ದೀನಿ ನಾನು, ಹೈಬ್ರಿಡೈಸೇಷನ್ ಮಾಡಬೇಕಾದ್ರೆ ಟು ಡಿಫರೆಂಟ್ ಪೇರೆಂಟ್ಸ್ ತಗೋಬೇಕು. ಡಿಫರೆನ್ಸ್ ಹೇಗಿದೆ, ಒಂದು ಶೇಪ್ ಆಫ್ ದ ಸೀಡ್ ಅಲ್ಲಿ ಡಿಫರೆನ್ಸ್ ಇದೆ, ಇನ್ನು ಕಲರ್ ಆಫ್ ದ ಸೀಡ್ಸ್ ಅಲ್ಲೂ ಡಿಫರೆನ್ಸ್ ಇದೆ. ಶೇಪ್ ಅನ್ನೋದು ಒಂದು ಕ್ಯಾರೆಕ್ಟರ್, ಕಲರ್ ಅನ್ನೋದು ಇನ್ನೊಂದು ಕ್ಯಾರೆಕ್ಟರ್. ಹಾಗಾದ್ರೆ ಈ ಎರಡು ಪೇರೆಂಟ್ಸ್ ಮಧ್ಯೆ ಇರೋ ಡಿಫರೆನ್ಸ್ ಅಲ್ಲಿ ಎರಡು ಡಿಫರೆನ್ಸ್ ಕಾಣಿಸ್ತದೆ ನಮಗೆ. ಹಾಗಾಗಿ if parents which were involved in crossing are having two differences, means this type of crossing is called by the name dihybrid cross. Can you define monohybrid and dihybrid cross? Crossing which involve two parents which are different in only one character, adenadu monohybrid cross. Di ಅಂದ್ರೆ ಎಷ್ಟು, two. ಮತ್ತೆ ಟೂ ಏನಿದೆ, ಎರಡು ಕ್ಯಾರೆಕ್ಟರ್ ಡಿಫರೆನ್ಸಸ್ ಇದೆ. ಹಾಗಾಗಿ ಇದನ್ನು ನಾವಿಲ್ಲಿ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ಬೋದು.
ನೆಕ್ಸ್ಟ್ ಅಲ್ಲಿ ಟೆಸ್ಟ್ ಕ್ರಾಸ್ ಅಂಡ್ ಬ್ಯಾಕ್ ಕ್ರಾಸ್ ಅಂತ ಬರೆದಿದ್ದೀವಿ. ತುಂಬಾ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಕೂಡ ಕಂಪ್ಲೀಟ್ ಆಗಿ ಇಲ್ಲೇ ಕಲಿಯೋದು ಬೇಡ. ಟೆಸ್ಟ್ ಕ್ರಾಸ್ ಅಂದ್ರೆ ಏನಂತ ಗೊತ್ತಾಗಲಿ, ಆಮೇಲೆ ಟೆಸ್ಟ್ ಕ್ರಾಸ್ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ನಿಮಗೆ ಫಸ್ಟ್ ಇಲ್ಲಿ ಅರ್ಥ ಆಗ್ಬೇಕಾಗುತ್ತೆ ಅಂತ ಕೇಳಿದ್ರೆ ಡೆಫಿನೇಷನ್. ಟೆಸ್ಟ್ ಕ್ರಾಸ್ ಏನ್ ಬರ್ದಿದ್ವಿ ಕೇಳಿದ್ರೆ ಕ್ರಾಸಿಂಗ್ ಆಫ್ F1 hybrid with recessive parent. This is called by the name test cross ಅಂತ ಕರೀತಾರೆ. Crossing of F1 hybrid with recessive parent. Compulsory there should be cross between F1 hybrid with recessive parent only. ನೀವು ಕ್ಯಾರೆಕ್ಟರ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀರಾ ಇಲ್ಲಿ ಅಂತ ಕೇಳಿದ್ರೆ ನಿಮಗೆ ಕ್ರಾಸಿಂಗ್ ನಡೆಯಬೇಕು. ಯಾರ ಮಧ್ಯ F1 ಹೈಬ್ರಿಡ್ ಜೊತೆಗೆ ರಿಸೆಸಿವ್ ಪೇರೆಂಟ್ ಅನ್ನ ಕ್ರಾಸ್ ಮಾಡಿದ್ರೆ ಅದನ್ನ ಟೆಸ್ಟ್ ಕ್ರಾಸ್ ಅಂತ ಕರೀತಾರೆ. ನಿಮಗೆ ಇಮಿಡಿಯೇಟ್ ಆಗಿ ಬರ್ಬೇಕಾದ ಕ್ವಶನ್ ಏನು ಅಂದ್ರೆ ಸರ್ F1 ಹೈಬ್ರಿಡ್ ಅಂದ್ರೆ ಏನ್ರಿ ಕೇಳಬಾರ್ದು. ಅದನ್ನ ಫಸ್ಟ್ ಫಿಲಿಯಲ್ ಜನರೇಷನ್ ಅಂತ ಹೇಳ್ಕೊಟ್ಟಿದ್ದೀವಿ. ಆದ್ರೂ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೋಣ. ಮತ್ತೆ ಬಿಗಿನಿಂಗ್ ಹೇಳೋದಾದ್ರೆ ನಾನು ಕ್ರಾಸಿಂಗ್ ಅಂತ ತಗೊಂಡಿದ್ದೀನಿ. ಟೆಸ್ಟ್ ಕ್ರಾಸಿಂಗ್ ಶುರು ಮಾಡಿಲ್ಲ, ಕ್ರಾಸ್ ಮಾಡ್ತಿದ್ದೀನಿ. ನನ್ನ ಹತ್ರ 2 ಪ್ಲಾಂಟ್ ಇದೆ, ಒಂದು ಟಾಲ್ ಪ್ಲಾಂಟ್ ಮತ್ತೊಂದು ಡ್ವಾರ್ಫ್ ಪ್ಲಾಂಟ್. ನಿಮಗೆ ನಿನ್ನೆ ಅಥವಾ ಮೊನ್ನೆ ಅಂತ ಅನ್ಸುತ್ತೆ ಲಾಸ್ಟ್ ವಿಡಿಯೋ ಅಲ್ಲ, ಹಿಂದಿನ ವಿಡಿಯೋದಲ್ಲಿ ಫಿನೋಟೈಪ್ ಬಗ್ಗೆ ಹೇಳಿದ್ವಿ. ಫಿನೋಟೈಪ್ ಬಗ್ಗೆ ಹೇಳಬೇಕಾದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಂತ ಕರೀತೀವಿ. ಈ ಟಾಲ್ ಮತ್ತೆ ಡ್ವಾರ್ಫ್ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಹಾಗಾಗಿ ಫಿನೋಟಿಪಿಕ್ ಕ್ಯಾರೆಕ್ಟರ್ ಏನಿದೆ, ಒಂದು ಪ್ಲಾಂಟ್ ಟಾಲ್ ಇದೆ, ಮತ್ತೊಂದು ಪ್ಲಾಂಟ್ ಏನಿದೆ ಡ್ವಾರ್ಫ್ ಇದೆ. External appearance of a character that is called by the name phenotype. So genotype ಅಂದ್ರೆ genetic constituent of that character that is called by the name genotype. So ನೀವು ಟಾಲ್ ಅಂತ ಬರೆದ್ರೆ ಅದಕ್ಕೆ ಟಾಲ್ ಅಂತದ ಅಂತ ಕೇಳಿದ್ರೆ there will be a combination of 2 genes or 2 alleles for that character that is called by the name genotype. ಈ ಟಾಲ್ನೆಸ್ ಬರೋದಕ್ಕೆ ಕಾರಣ ಆಗಿದ್ದೇನು, ಈ 2 alleles ಗಳೇ ಕಾರಣ. ಅದನ್ನ ನಾನು ಬರ್ಕೊಂಡಿದ್ದೀನಿ ಕ್ಯಾಪಿಟಲ್ ಟಿ ಫಾರ್ ಟಾಲ್ನೆಸ್. ಇನ್ನೊಂದು ರಿಸೆಸಿವ್ ಇದೆ, ಡ್ವಾರ್ಫ್ನೆಸ್ ಅನ್ನೋದು. ಈ ಡ್ವಾರ್ಫ್ನೆಸ್ ಬರಬೇಕು ಅಂತಂದ್ರೆ these 2 alleles small t these 2 alleles are responsible for dwarfness. ಮತ್ತೆ ಇದೇನಾಗುತ್ತೆ ಈಗ ಜೀನೋಟೈಪ್ ಆಗುತ್ತೆ. ನಾನು ಹೇಳಿದ್ದೀನಿ ಹೊರಗೆ ಕಾಣೋ ಕ್ಯಾರೆಕ್ಟರ್ ಜೀನೋಟೈಪ್ ಆದ್ರೆ ಅದಕ್ಕೆ ಕಾರಣ ಆಗಿರೋ ಅಲೀಲ್ಗಳ ಕಾಂಬಿನೇಷನ್ ಏನಾಗುತ್ತೆ ಜೀನೋಟೈಪ್ ಆಗುತ್ತೆ. ಇದೊಂದು ಪೇರೆಂಟ್ ಇದೊಂದು ಪೇರೆಂಟ್ ಅದನ್ನ ನೀವು ಕ್ರಾಸ್ ಮಾಡ್ತಿದ್ದೀರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಿಸ್ತಾ ಇರೋದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಪೇರೆಂಟ್ ಇಂದ ಒಂದು ಗ್ಯಾಮೆಟ್ ಬರುತ್ತೆ, ಈ ಪೇರೆಂಟ್ ಇಂದಲೂ ಒಂದು ಗ್ಯಾಮೆಟ್ ಬರುತ್ತೆ. ನೆನಪಿಗೆ ಜೆನೆಟಿಕ್ಸ್ ಅಲ್ಲಿ ಗ್ಯಾಮೆಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಸರ್ಕಲ್ ಅನ್ನ ಬರೆಯಬೇಕು. ದಿಸ್ ಇಸ್ ಅ ರೂಲ್ ಆಫ್ ದ ಜೆನೆಟಿಕ್. If you want to mention and if you want to denote the gamete production, that should be circularized. Gametes na ತೋರಿಸಬೇಕಾದ್ರೆ ಸರ್ಕಲ್ ಅಲ್ಲೇ ತೋರಿಸಬೇಕು. ಹೆಂಗಿರುತ್ತೆ ಸಿಸ್ಟಮ್ ಅಂತ ಕೇಳಿದ್ರೆ ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಲಾ ಆಫ್ ಸೆಗ್ರಿಗೇಷನ್ ಹೇಳ್ಬೇಕಾದ್ರೆ ಹೇಳ್ತೀವಿ ನೋಡಿ, 2 ಅಲೀಲ್ಸ್ ಇದೆ ಹೌದಾ. ಈ ಪೇರೆಂಟ್ ಇಂದ ಬಂದಿರೋದು 2 ಅಲೀಲ್ಸ್ ಇದೆ, ಅದರಲ್ಲಿ ಒಂದು ಗ್ಯಾಮೆಟ್ಸ್ ಗೆ ಹೋಗುತ್ತೆ. Out of these 2 alleles, only one allele will be taken by the gametes from this particular parent. So ಅದು ಯಾಕೆ ನಮಗೆ ವೆಜ್ ಲಾ ಆಫ್ ಸೆಗ್ರಿಗೇಷನ್ ಹೇಳ್ಬೇಕಂದ್ರೆ ಬಟ್ ನಾನು ಹೇಳ್ಕೊಟ್ಟಿದ್ದನ್ನ ಯಾಕೆ ಹೀಗಾಗುತ್ತೆ ಅಂತ ನಾವು ಹೇಳ್ತೀವಿ. ಈ ಪೇರೆಂಟ್ ಏನಿದೆ ಡ್ವಾರ್ಫ್ ಏನಿದೆ, ಇದರಲ್ಲಿ 2 alleles ಇದೆ, ಅದರಲ್ಲಿ ಒಂದು ಏನಾಗುತ್ತೆ ಗ್ಯಾಮೆಟ್ಸ್ ಗೆ ರಿಸೀವ್ ಆಗುತ್ತೆ. ಅಂದ್ರೆ each gametes, this is one gamete, this is another gamete which is having one allele at a time that they can receive. ನಿಮಗೆ ಕನ್ಫ್ಯೂಸ್ ಆಗಬೇಕು, ಇದನ್ನ ಮೇಲ್ ಗ್ಯಾಮೆಟ್ ಅಂತ ಅನ್ಕೊಳ್ಳೋಣ, ಇದನ್ನ ಫೀಮೇಲ್ ಗ್ಯಾಮೆಟ್ಸ್ ಅಂತ ಅನ್ಕೊಳ್ಳೋಣ. ಪ್ಲಾಂಟ್ಸ್ ಅಲ್ಲಿ ಹೆಚ್ಚಿನ ಪ್ಲಾಂಟ್ಸ್ ಎಲ್ಲವೂ ಬೈಸೆಕ್ಷುವಲ್ ಇರುತ್ತೆ. ಮೇಲ್ ಪ್ಲಾಂಟ್ ಫೀಮೇಲ್ ಪ್ಲಾಂಟ್ ಅಂತ ಹೇಳೋದಕ್ಕಾಗಲ್ಲ. ನೀವು ಒಂದು ಪ್ಲಾಂಟ್ ನ ಮೇಲ್ ಅಂತ ಹೇಳಿ ಇನ್ನೊಂದು ಪ್ಲಾಂಟ್ ನ ಫೀಮೇಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಯಾವ ಪ್ಲಾಂಟ್ ನೀವು ಫೀಮೇಲ್ ಅಂತ ಕನ್ಸಿಡರ್ ಮಾಡ್ತೀರೋ ಆ ಪ್ಲಾಂಟ್ ಅಲ್ಲಿ ಸ್ಟೇಮನ್ ಅನ್ನು ರಿಮೂವ್ ಮಾಡಬೇಕು. ನಿಮ್ಗೆ ಅದನ್ನ ಹಿಂದೆ ಹೇಳ್ಕೊಟ್ಟಿರ್ತಾರೆ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಸ್ಟೇಮನ್. ನಿಮಗೆ ಸ್ಟೇಮನ್ ಅಂದ್ರೆ ಮೇಲ್ ಪಾರ್ಟ್ ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಪ್ಲಾಂಟ್ ಫೀಮೇಲ್ ಅಂತ ತಗೊಳ್ತೀನಿ ಅಂತಂದ್ರೆ ಅದು ಸ್ಟೇಮನ್ ಇದೆ ಕಾರ್ಪೆಲ್ ಇದೆ ಅಂತಂದ್ರೆ ಮೇಲ್ ಹೆಂಗೆ ಆಗುತ್ತೆ, ಅದು ಬೈಸೆಕ್ಷುವಲ್ ಆಗುತ್ತೆ. ನಂಗೆ ಇದು ಫೀಮೇಲ್ ಪ್ಲಾಂಟ್ ಆಗೇ ಬೇಕು ಅನ್ನೋದಾದ್ರೆ ಮೇಲ್ ಪಾರ್ಟ್ ಅನ್ನ ಕಟ್ ಮಾಡಿ ತೆಗಿಬೇಕು. ಎಮ್ಯಾಸ್ಕ್ಯುಲೇಷನ್ ಅಂತ ಕರೀತಾರೆ. Process of removal of stamen from bisexual flower, that is called by the name emasculation.
ನಾ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಡಿ. ಇದು ಫೀಮೇಲ್ ಅಂತ ಹ್ಯಾಂಗ್ರಿ ಹೇಳ್ತೀನಿ ಅಂತಂದ್ರೆ ನೋಡಿ, ಪ್ಲಾಂಟ್ಸ್ ಜನರಲಿ ಪ್ರಾಬ್ಲಮ್ ಆಗೋದು ಯಾಕೆ ಕೇಳಿದ್ರೆ, ಅದರಲ್ಲೇ ಸೇಮ್ ಪ್ಲಾಂಟ್ ಅಲ್ಲೇ ಸ್ಟೇಮನ್ ಇರುತ್ತೆ, ಸೇಮ್ ಪ್ಲಾಂಟ್ ಅಲ್ಲಿ ಕಾರ್ಪಲ್ ಇರುತ್ತೆ. ಬೋತ್ ಮೇಲ್ ಅಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಪ್ರೆಸೆಂಟ್ ವಿತ್ ದ ಸೇಮ್ ಪ್ಲಾಂಟ್ ಅಂದ್ರೆ ಆ ಪ್ಲಾಂಟ್ ಏನಾಗ್ಬಿಡುತ್ತೆ, ಈಗ ಬೈಸೆಕ್ಷುವಲ್ ಆಗುತ್ತೆ. ನಾನು ಹೇಳ್ತಿರೋದು ಒಂದು ಫೀಮೇಲ್ ಪ್ಲಾಂಟ್ ಬೇಕು ನಿಮಗೆ ಅಂತ ಹೇಳಿ. ಫೀಮೇಲ್ ಪ್ಲಾಂಟ್ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು, ಮೇಲ್ ಪಾರ್ಟ್ ಅನ್ನು ತೆಗಿಬೇಕು. ಮೇಲ್ ಪಾರ್ಟ್ ಅಂದ್ರೆ ಯಾವುದು ಪ್ಲಾಂಟ್ ಅಲ್ಲಿ ಸ್ಟೇಮನ್. ಸ್ಟೇಮನ್ ಕಿತ್ತು ಹಾಕಿದ್ರೆ ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಎಮ್ಯಾಸ್ಕ್ಯುಲೇಷನ್ ಅಂತ ಕರೀತಾರೆ. ಸರ್ ಎಕ್ಸ್ಪ್ಲೈನ್ ಮಾಡಿರೋ ಟಾಪಿಕ್ ಅಲ್ಲಿ ಅದನ್ನ ನಿಮಗೆ ಹೇಳಿರ್ತಾರೆ. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಇದು ಬಿಡಿ, ಮೇಲ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಅದು ಸ್ಟೇಮನ್ ಅದ, ಇದು ಫಿಮೇಲ್ ಪ್ಲಾಂಟ್. ಇವೆರಡು ಗ್ಯಾಮೆಟ್ಸ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಮೇಲ್ ಗ್ಯಾಮೆಟ್, ಇದು ಫಿಮೇಲ್ ಗ್ಯಾಮೆಟ್ ಅಂತಂದ್ರೆ fusion of a male and female gamete, that is called by the name fertilization ಅಂತ ಕರೀತಾರೆ. ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್, ಫರ್ಟಿಲೈಸೇಷನ್ ಆಯ್ತು. ಈಗ ಬರೋ ಇಂಡಿವಿಜುವಲ್ ಏನಿದೆ ದಟ್ ಇಸ್ ಕಾಲ್ಡ್ ಬೈ ದ ನೇಮ್ F1 ಹೈಬ್ರಿಡ್. ಸರ್ ಹೈಬ್ರಿಡ್ ಓಕೆ, F1 ಯಾಕೆ? ದಿಸ್ ಇಸ್ ದ ರಿಸಲ್ಟ್ ಆಫ್ ಫಸ್ಟ್ ಕ್ರಾಸ್, ಹೆನ್ಸ್ ಇಟ್ ಇಸ್ ಸೆಡ್ ಟು ಬಿ F1 ಹೈಬ್ರಿಡ್. ಏನ್ ಬರುತ್ತೆ F1 ಹೈಬ್ರಿಡ್? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಂಗ್ ಬಂತು ಕೇಳ್ಬಿಡಿ. ಇವೆರಡು ಗ್ಯಾಮೆಟ್ಗಳು ಫ್ಯೂಸ್ ಆಗಿದಾವೆ, ಫರ್ಟಿಲೈಸೇಷನ್ ಆದ್ಮೇಲೆ ಬಂದಿರುವ ಝೈಗೋಟ್ ಇದು. ಈ F1 ಹೈಬ್ರಿಡ್ ಅಲ್ಲಿ ಏನಿರಬೇಕು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ. ಇದು ಹೋಮೋಜೈಗಸ್ ಹೆಟರೋಜೈಗಸ್ ಕೇಳಿದ್ರೆ ದಿಸ್ ಇಸ್ ಸೆಡ್ ಟು ಬಿ ಹೆಟರೋಜೈಗಸ್. ಅದು ಹೆಂಗ್ ಹೇಳ್ತಾರೆ ನೀವು ಅಂತ ಕೇಳೋದಾದ್ರೆ, ಟೂ alleles are different for the character, hence it is heterozygous. ಇಲ್ಲಿ ಇರುವುದಿಲ್ಲ. ಹೆಟರೋಜೈಗಸ್ ಕಂಡೀಷನ್ ಅಲ್ಲಿ ಯಾವುದೋ ಒಂದು ಜೀನ್ ಅಷ್ಟೇ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಕರಿತೀವಿ ನಾವು. ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೋ ಅದನ್ನ ಡಾಮಿನೆಂಟ್ ಜೀನ್ ಕರೀತಾರೆ ಹೇಳಿದ್ದೀವಿ, ಹೌದಾ? ಈಗ ಕ್ಯಾಪಿಟಲ್ ಟಿ ಅನ್ನೋದು ಡಾಮಿನೆಂಟ್. ಕ್ಯಾಪಿಟಲ್ ಟಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟಾಲ್ನೆಸ್. ಹಾಗಾಗಿ ಬಂದಿರೋ ಆ F1 ಹೈಬ್ರಿಡ್ ಏನಾಗುತ್ತೆ, ಹೆಟರೋಜೈಗಸ್ ಟಾಲ್. ಸೊ ಇದು ಡ್ವಾನ್ಸ್ ಬರಂಗಿಲ್ಲ ಅಂದ್ರೆ ಅಂತಂದ್ರೆ ದಿಸ್ ಟಿ ಸ್ಮಾಲ್ ಟಿ ಇಸ್ ರಿಸೆಸಿವ್. ರಿಸೆಸಿವ್ ಜೀನ್ ಅಂದ್ರೆ in heterozygous condition which gene fail to express itself, that is called as recessive. ಈ ಡಾಮಿನೆಂಟ್ ಜೀನ್ ಎಲ್ಲಿರುತ್ತೋ ರಿಸೆಸಿವ್ ಜೀನ್ ಆಟ ಅಲ್ಲಿ ನಡೆಯೋದಿಲ್ಲ. ರಿಸೆಸಿವ್ ಜೀನ್ ಇದ್ರೂ ಕೂಡ ಅದರ ಕ್ಯಾರೆಕ್ಟರ್ ಬರಲ್ಲ. ಯಾವ ಕ್ಯಾರೆಕ್ಟರ್ ಬರುತ್ತದೆ? ಡಾಮಿನೆಂಟ್ ಜೀನ್ ಕ್ಯಾರೆಕ್ಟರ್ ಬರುತ್ತೆ. ಡಾಮಿನೆಂಟ್ ಜೀನ್ ಯಾವುದು? ಕ್ಯಾಪಿಟಲ್ ಟಿ. ಕ್ಯಾಪಿಟಲ್ ಟಿ ಏನು ಬರುತ್ತೆ? ಟಾಲ್ನೆಸ್ ಬರುತ್ತೆ. ಸರ್ ಬರೀ ಟಾಲ್ ಬರಿಬಹುದಾದ್ರೆ ಬರಿಬಹುದು, ಆದ್ರೆ ನಿಮಗೆ ಏನ್ ಗೊತ್ತಿರಬೇಕು, ಇದು ಟಾಲೇ ಅಲ್ಲ. This is also tall, this is also tall. What is the difference between these two then? This is homozygous tall, this is said to be heterozygous tall. ನೀವು ಟಾಲ್ ಅಂತ ಬರೆದ್ರೆ ಏನಾಗುತ್ತೆ, ಮಾರ್ಕ್ಸ್ ಬರುತ್ತೆ, ಅದಲ್ಲೇನು ಮೋಸ ಇಲ್ಲ ನನಗೆ. ಬಟ್ ನಮ್ಗೆ ಏನಂದ್ರೆ ಹೋಮೋಜೈಗಸ್ ಅಲ್ಲೂ ಟಾಲ್ನೆಸ್ ಬಂದಿದೆ, ಹೆಟರೋಜೈಗಸ್ ಅಲ್ಲೂ ಟಾಲ್ನೆಸ್ ಬಂದಿದೆ. ಹಾಗಾಗಿ ನಮ್ಗೆ ಅದು ಮೆನ್ಷನ್ ಮಾಡಿದ್ರೆ ಬೆಸ್ಟ್. ಅಲ್ಲಿ F1 ಹೈಬ್ರಿಡ್ ಅಂದ್ರೆ ಯಾವ್ದೀಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿರೋದು F1 ಹೈಬ್ರಿಡ್ ಆಯ್ತು. ನಮಗೆ ಡೆಫಿನೇಷನ್ ಏನು ಹೇಳ್ಕೊಟ್ಟಿರೋದು, ಕ್ರಾಸಿಂಗ್ ಆಫ್ F1 ಹೈಬ್ರಿಡ್ ವಿತ್ ರಿಸೆಸಿವ್ ಪೇರೆಂಟ್. ಸರ್ ಈ ಕ್ರಾಸ್ ಅಲ್ಲಿ ಇದು ಡಾಮಿನೆಂಟ್ ಆಯ್ತು. ರಿಸೆಸಿವ್ ಅಂದ್ರೆ ಏನಿದೆ ಇಲ್ಲಿ, ಸ್ಮಾಲ್ ಟಿ ಇದೆ. F1 ಹೈಬ್ರಿಡ್ ಏನು ಬಂದಿದೆ ಅಂತ ಗೊತ್ತಾಗಿಲ್ಲ. ರಿಸೆಸಿವ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ರಾಸ್ ವಿಚ್ ಇಸ್ ದ ರಿಸೆಸಿವ್, ಸ್ಮಾಲ್ ಟಿ. ಅಂದ್ರೆ ಕ್ರಾಸಿಂಗ್ ಆಫ್ F1 ಹೈಬ್ರಿಡ್ ವಿತ್ ರಿಸೆಸಿವ್ ಪೇರೆಂಟ್ ಏನು ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಟೆಸ್ಟ್ ಕ್ರಾಸ್ ಅಂತ ಕರೀತಾರೆ. F1 ಹೈಬ್ರಿಡ್ ಏನು ಅಂತ ಗೊತ್ತಾಯ್ತಲ್ಲ. F1 ಹೈಬ್ರಿಡ್ ಬಂದಾಗ ಏನ್ ಮಾಡ್ತಾರಂದ್ರೆ, ಯಾವ F1 ಹೈಬ್ರಿಡ್ ಅಂದ್ರೆ ನ್ಯೂಲಿ ಕ್ರಿಯೇಟೆಡ್ ಫಸ್ಟ್ ಜನರೇಷನ್ ಹೈಬ್ರಿಡ್ ಅನ್ನ ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡಿಸಿದ್ರೆ ಅದನ್ನ ನಾವು ಟೆಸ್ಟ್ ಕ್ರಾಸ್ ಅಂತ ಕರಿತೀವಿ. ಇದು ರಿಸಲ್ಟ್ ಬೇಕಾದ್ರೆ ನಾವು ಬರೀತೀವಿ, ಟೆಸ್ಟ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅಂತ ಬೇಕಾದ್ರೆ ಬರೆಯೋಣ. ಬಟ್ ಡೆಫಿನೇಷನ್ ಹೇಳ್ತಿರೋದ್ರಿಂದ ನಿಮ್ಗೆ ಇಷ್ಟೇ ಬೇಕಾಗಿತ್ತು. ಆಮೇಲೆ F1 ಹೈಬ್ರಿಡ್ ಅಂದ್ರೆ ಏನು ಕೇಳಬಾರ್ದು. The hybrid of first generation is F1 hybrid. Test cross ಅಂದ್ರೆ crossing of that F1 hybrid with whom? Recessive parent, that is called by the name test cross. Most important one marks question it is. ರಿಸಲ್ಟ್ ಏನ್ ಬರುತ್ತೆ ನೋಡೋಣ ಅನ್ನುವಂತ ಕುತೂಹಲ ಇದ್ರೆ ಅದನ್ನ ಬೇಕಾದ್ರೆ ಬರಬೇಕು. ಈಗ ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ಹೇಳಿರೋದು, ಯಾರ ಜೊತೆಗೆ ಯಾರನ್ನ ಕ್ರಾಸ್ ಮಾಡೋದು, ಈಗ F1 ಹೈಬ್ರಿಡ್ ಜೊತೆಗೆ ಯಾರು ಕ್ರಾಸ್ ಮಾಡ್ತೀವಿ, ರಿಸೆಸಿವ್ ಪೇರೆಂಟ್ ಅನ್ನ ಕ್ರಾಸ್ ಮಾಡ್ತೀವಿ. ಈಗ ನಾನು ಮಾಡಿದ ಕ್ರಾಸ್ ಅಲ್ಲಿ ವಾಟ್ ಕ್ರಾಸ್ ದಟ್ ಐ ಹ್ಯಾವ್ ಶೋನ್ ಟು ಯು, F1 ಹೈಬ್ರಿಡ್ ಏನು ಬಂದಿತ್ತು ನೆನಪಿದೆ ಅಂತ ಅನ್ಕೊಂಡಿದ್ದೀನಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿತ್ತು.
ಹೆಂಗ್ ಬಂತು ದಯವಿಟ್ಟು ಕೆಳಗೆ ಹೋಗ್ಬಿಡಿ, ಇಷ್ಟೊತ್ತರಿ ಅದನ್ನೇ ಹೇಳಿ. ರಿಸೆಸಿವ್ ಪೇರೆಂಟ್ ಅಂದ್ರೆ ಯಾರು ಅಂತ ಹುಡುಕುವ. ನನ್ನ ಕ್ಲಾಸ್ ರಿಸೆಸಿವ್ ಪೇರೆಂಟ್ ಅಂದ್ರೆ ಯಾರು? ಸ್ಮಾಲ್ ಟಿ ಸ್ಮಾಲ್ ಟಿ. ಓಕೆನಾ? ಇದು ಫಿನೋಟೈಪಿಕ್ ಕ್ಯಾರೆಕ್ಟರ್ ಆಯ್ತು. ಇದೇನಿದು? ಜೀನೋಟೈಪ್. ನೆಕ್ಸ್ಟ್ ನೋಡಿ, ಇದು ಹೆಟೆರೋಜೈಗಸ್ ಕಂಡೀಷನ್ ಇರೋದ್ರಿಂದ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಗ್ಯಾಮೆಟ್ ಪ್ರೊಡಕ್ಷನ್ ಅಂತಂದ್ರೆ there is a possibility of two different gametes. Sir, homozygous idre re, if homozygous condition is there means there is a possibility of only one type of gametes. But ಇಲ್ಲಿ ಏನಾಗಿದೆ ನೋಡ್ಕೋಬೇಕು, ಇಲ್ಲಿ ಇದು ಹೆಟೆರೋಜೈಗಸ್ ಕಂಡೀಷನ್ ಇರೋದ್ರಿಂದ there is a chance of formation of two gametes. That possibility check ಮಾಡೋದಾದ್ರೆ one gamete may receive capital T, this allele, and another gamete may receive small t. Homozygous condition ಅಂತ ಅವಕಾಶವೇ ಇಲ್ಲ. ಇದ್ಯಾಕೆ ಎರಡೆರಡು ಗ್ಯಾಮೆಟ್ಸ್ ಬರೋ ಚಾನ್ಸ್ ಎದಕ್ಕದಾವ ಅಂತ ಹೇಳಿದ್ರೆ ಇಸ್ ಇಟ್ ರೈಟ್? ಇದು ಹೆಟೆರೋಜೈಗಸ್ ಕಂಡೀಷನ್ ಆಗಿರೋದ್ರಿಂದ. ಬಟ್ ಇದೇನಿದೆ, ರಿಸೆಸಿವ್ ಇದೆ ನನಗೆ ಗೊತ್ತಿದೆ, ಬಟ್ ಇದೇನಿದು ಹೋಮೋಜೈಗಸ್ ಕಂಡೀಷನ್ ಆಯ್ತು. ಅಂದ್ರೆ ಏನಾಗುತ್ತೆ ಈಗ, there is a possibility of only one type of gamete with allele small t. F1 hybrid with recessive ಅಂದ್ರೆ ಏನಾಯ್ತು ಈಗ? That is nothing but test cross. ಸರ್ ಅದೇನಾಗುತ್ತೆ ನೋಡೇಬಿಟ್ಟು ಟೆಸ್ಟ್ ಕ್ರಾಸ್ ಅದು ಏನ್ ಬರ್ತದೆ, ವೇಟ್ ಮಾಡಿ. ಸರಿ, ಈಗ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಎರಡು ಪಾಸಿಬಿಲಿಟೀಸ್ ಇದೆ ನೋಡಿ. ಇವೆರಡು ಏನಾಯ್ತು ಈಗ? ಮೇಲ್ ಗ್ಯಾಮೆಟ್ ಅಂತ ಅನ್ಕೋಣ, ಇದೇನಾಯ್ತು ಈಗ? ಫೀಮೇಲ್ ಗ್ಯಾಮೆಟ್ ಅಂತ ಅನ್ಕೋಣ. ನಾನು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಎರಡೆರಡು ಗ್ಯಾಮೆಟ್ ಬರ್ತಾವ್ರಿ ಅಂತ ಅರ್ಥ ಅಲ್ಲ. ಈ ಎರಡರೊಳಗೆ ಯಾವುದೋ ಒಂದು ಬರ್ಬೋದು. ಯಾವ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ಬೇಕಾದ್ರೆ ನಾವು ಇರಬೇಕು, ಪ್ಲಾಂಟ್ ವಿಲ್ ಪ್ರೊಡ್ಯೂಸ್ ಟೂ ಗ್ಯಾಮೆಟ್ಸ್ ಅಂತ ಹೇಳ್ಕೊಟ್ಟಿಲ್ರಿ, ಕೊಂದು ವರ್ಷ ಹೇಳ್ಕೊಂಡ್ರೆ ಒಂದೇ ಕಡೆ ಆದ್ರೆ ಹೇಳ್ತಂದ್ರೆ ಹಾಗಲ್ಲ ನಾನು ಹೇಳ್ತಿರೋದು. ದೇರ್ ಇಸ್ ಎ ಚಾನ್ಸ್. ಒಂದು ಕಾಯಿನ ಟಾಸ್ ಮಾಡಿದ್ರೆ ಸರ್ ಹೆಡ್ ಟು ಟೈಲ್ ಎರಡು ಬಿಡ್ತಾವೆ ಅಂತ ಹೇಳ್ತೀನಿ, ಯಾವುದೋ ಒಂದು ಬೀಳುತ್ತೆ. ಇದು ಎರಡರೊಳಗೆ ಯಾವ ತರ ಗ್ಯಾಮೆಟ್ಸ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಎರಡೂ ಪಾಸಿಬಿಲಿಟೀಸ್ ನೀವು ಚೆಕ್ ಮಾಡಬೇಕು ನೋಡಿ. ಈ ಮೇಲ್ ಗ್ಯಾಮೆಟ್ ಹೋಗಿ ಈ ಫಿಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗ್ಬೋದೇನೋ. ಇದೇನಾಗುತ್ತೆ ಈಗ? ಈ ಮೇಲ್ ಗ್ಯಾಮೆಟ್ ಈ ಫಿಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಷನ್ ಆದ್ರೆ ಆ ಪಾಸಿಬಿಲಿಟೀಸ್ ನಾವು ನೋಡೋಣ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಯ್ತು, ಅದು ಒಂದು ಆಫ್ ಸ್ಪ್ರಿಂಗ್ಸ್ ಬರ್ಬೋದು, ನಮಗೆ ಗೊತ್ತಿಲ್ಲ, ನೀವು ಆಗ್ಬೋದು. ಸೆಕೆಂಡ್ ಮೇಲ್ ಗ್ಯಾಮೆಟ್ ಏನಿತ್ತು ಅದು ಹೋಗಿ ಇದ್ರ ಜೊತೆಗೆ ಫ್ಯೂಸ್ ಆಗ್ಬೋದಲ್ಲ, ಹಾಗೆ ನಾವು ಏನ್ ಬರುತ್ತೆ ಈಗ? ಸ್ಮಾಲ್ ಟಿ ಬರುತ್ತೆ. ಇದಾದ್ರೆ ಏನಾಯ್ತು ಈಗ? ಹೆಟೆರೋಜೈಗಸ್ ಟಾರ್ ಆಫ್ ಸ್ಪ್ರಿಂಗ್ಸ್ ಬಂತು. ಯಾವ ಆಫ್ ಸ್ಪ್ರಿಂಗ್ಸ್ ಬರುತ್ತೆ ಅಂತ ನೋಡ್ತಾ ಇದೀವಿ ನಾವು. ಹಾಗೆ ಸ್ಮಾಲ್ ಟಿ ಬಂತು ಅಂತಂದ್ರೆ ಹೋಮೋಜೈಗಸ್ ರಿಸೆಸಿವ್ ಬರೋದು ಬೇಡ, ನಿಮ್ಗೆ ಬರೋದು ಏನಾಗುತ್ತೆ? ಪ್ಲಾಂಟ್ ಈಗ ಡ್ವಾರ್ಫ್ ಪ್ಲಾಂಟ್ ಬರುತ್ತೆ. ಹೌದಾ? ರೇಷಿಯೋ ನೋಡುತ್ತೆ, ನಮ್ಗೆ ಬಂದಿರೋದು ಎರಡು ಆಫ್ ಸ್ಪ್ರಿಂಗ್ಸ್, ಅದು ರೇಷಿಯೋ ನೋಡುತ್ತೆ ನೋಡಿ. ಫಿನೋಟೈಪ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಫಿನೋಟೈಪ್ ಅಂದ್ರೆ ಗೊತ್ತಾಗುತ್ತೆ ಇದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹೇಳಬೇಕು. ಹಾಗಾಗಿ ಫಿನೋಟಿಪಿಕ್ ರೇಷಿಯೋ ಅಂತ ಬರೀತೀನಿ ನಾನು. ಫಿನೋಟಿಪಿಕ್ ರೇಷಿಯೋ ಬರಬೇಕು ಅಂದ್ರೆ ಟೋಟಲ್ ಆಗಿ ಎಷ್ಟು ಅದಾವೆ? ಆಫ್ ಸ್ಪ್ರಿಂಗ್ಸ್ ಎರಡು ಇದಾವೆ. ನನಗೆ ನೀವೇನ್ ಹೇಳ್ತೀರಾ ಅಂತಂದ್ರೆ ಟಾಲ್ ಎಷ್ಟಿದೆ ಅಂತ ಹೇಳ್ಬೇಕು, ಡ್ವಾರ್ಫ್ ಎಷ್ಟಿದೆ ಅಂತ ಹೇಳ್ಬೇಕು. ಇರೋದೇ ಎರಡು, ಅಂದ್ರೆ ಟಾಲ್ ಎಷ್ಟಿದಾವೆ? ಒಂದು. ಡ್ವಾರ್ಫ್ ಎಷ್ಟಿದೆ? ಒಂದು. ಅಂದ್ರೆ ಫಿನೋಟಿಪಿಕ್ ರೇಷಿಯೋ ಏನಾಗುತ್ತೆ ಅಂದ್ರೆ 1:1. ಸರ್ ಫಿನೋಟಿಪಿಕ್ ಅಂದ್ರೆ ಹೊರಗೆ ಕಾಣುವಂತ ಕ್ಯಾರೆಕ್ಟರ್ ಏನಿಲ್ಲ, ಇರುತ್ತೆ ಎರಡು. ಟಾಲ್ ಎಷ್ಟಿದೆ? ಒಂದು. ಡ್ವಾರ್ಫ್ ಎಷ್ಟಿದೆ? ಒಂದು. ರೇಷಿಯೋ ಏನಾಗುತ್ತೆ? 1:1 ಆಗುತ್ತೆ. ಸರ್ ಇನ್ನೊಂದು ರೇಷಿಯೋ ಬರೀಬೇಕು ನೀವು, ಜಿನೋಟಿಪಿಕ್ ರೇಷಿಯೋ ಅಂತ ಕರಿತೀವಿ. ಈಗ ಜಿನೋಟಿಪಿಕ್ ರೇಷಿಯೋ ಚೆಕ್ ಮಾಡಬೇಕು ಅಂದ್ರೆ ಆ ಜಿನೋಟೈಪ್ ಅನ್ನು ಬರ್ಕೋಬೇಕು ನೀವು ಫಸ್ಟ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದೆ, ಸ್ಮಾಲ್ ಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ತುಂಬಾ ಕಷ್ಟ ಕ್ಯಾಲ್ಕುಲೇಟ್ ಮಾಡೋದು, ಸುಮಾರು ಇದಾವಲ್ಲ, ಇದೆ ಎರಡೇ ಇರೋದು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದಾವೆ? 1. ಸ್ಮಾಲ್ ಟಿ ಎಷ್ಟಿದೆ? 1. ಅಂದ್ರೆ ಜಿನೋಟಿಪಿಕ್ ರೇಷಿಯೋ ಬಂದ್ರೂ ಕೂಡ that become 1:1. ಹಾಗಾಗಿ ಟೆಸ್ಟ್ ಕ್ರಾಸ್ ರೇಷಿಯೋ will be, ಅದನ್ನು ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತ ಹೇಳಿದ್ರೆ that become 1:1. ಫಿನೋಟಿಪಿಕ್ ರೇಷಿಯೋ ಅಷ್ಟೇ ಬರುತ್ತೆ, ಜಿನೋಟಿಪಿಕ್ ರೇಷಿಯೋ ಅಷ್ಟೇ.